ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಆ ನಿಜವಾಗ್ಲೂ ಕೂಡ ಈ ವಿಷಯ ಹೇಳಕ್ ನನಗೂ ಕೂಡ ಬೇಜಾರಾಗುತ್ತೆ. ಯಾಕೆ ಅಂತಂದ್ರೆ ನಾನಂತೂ ಪಳಾರ್ ಸಿನಿಮಾದ ಏನು ಡೈರೆಕ್ಟರ್ ಇದ್ದಾರೆ ಅವ್ರಿಗೆ ನಿಜವಾಗ್ಲೂ ಕೂಡ ನನಗೆ ಬಯ್ಯೋಣ ಅನಿಸ್ತಾ ಇದೆ. ದಯವಿಟ್ಟು ಏನ್ ಗೊತ್ತಾ ಸರ್, ಒಂದ್ ಕ್ಲಿಯರಿಟಿ ಕೊಟ್ಬಿಡಿ ಸರ್. ಇಲ್ಲ ಒಂದು ನಿಮ್ ಏನು ನೀವು ಪಳಾರ್ ಸಿನಿಮಾ ಮಾಡ್ತಿದ್ದೀರಲ್ವಾ, ಅದ್ರದ್ದು ಹೀರೋಯಿನ್ ಇವ್ರೇ ಅಂತೇಳಿ ತೋರಿಸ್ಬಿಡಿ ಅಲ್ಲ. ಫ್ಯಾನ್ಸ್ಗಳು ಇವ್ರೇ ಅಂತೇಳಿ ಆಯ್ತಾ ರಿವೀಲ್ ಮಾಡ್ಬಿಡಿ ಅಲ್ಲ. ಪಾಪ ಫ್ಯಾನ್ಸ್ಗಳು ಆಯ್ತಾ ಹೆಂಗಾಗಿ ಹೋಗ್ಬಿಟ್ಟಿದ್ದಾರೆ ಅಂತಂದ್ರೆ 108 ಕನ್ಸಿಟ್ಕೊಂಡಿದ್ದಾರೆ ಆಯ್ತಾ. ಓ ಪಳಾರ್ ಸಿನಿಮಾದಲ್ಲಿ ಕಾವ್ಯ ಹೀರೋಯಿನ್ ಆಗಿದ್ದಾಳೆ ಅಂತ ತುಂಬಾ ಕನ್ಸಿಟ್ಕೊಂಡಿದ್ದಾರೆ. ನಿಜವಾಗ್ಲೂ ನನಗೆ ಫಸ್ಟ್ ಆಫ್ ಆಲ್ ನಾವು ಈ ಬಿಗ್ ಬಾಸ್ ಇದ್ರಲ್ಲಿ ಇರೋದ್ರಿಂದ ನಮಗೆ ಈ ವಿಷಯ ನನಗೆ ಗೊತ್ತೇ ಇಲ್ಲ. ನನಗೆ ಈಗ ಯಾರೋ ಒಬ್ರು ನನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡ್ಬಿಟ್ಟು ಅಕ್ಕ ಈ ತರ ಗಿಲ್ಲಿ ಅವರು ಹೇಳಿದ್ರಕ್ಕ ನೋಡಿದ್ರ ಆ ವಿಡಿಯೋನ ಅಂತಂದ್ರು. ಓಕೆ ಅಂತೇಳಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ನೋಡಿದೆ ವಿಡಿಯೋನ. ಗಿಲ್ಲಿ ಅವರು ಒಂದು ರೆಸ್ಟೋರೆಂಟ್ ಓಪನಿಂಗ್ ಹೋಗಿದ್ದಾರೆ. ಅಲ್ಲಿ ಗಿಲ್ಲಿ ಅವರೇ ಓಪನ್ ಆಗಿ ಹೇಳ್ತಾ ಇದ್ದಾರೆ. ಅಲ್ಲಿ ಕೇಳ್ತಾರೆ ಒಬ್ರು, ನಿಮ್ ಸಿನಿಮಾಗೆ ಹೀರೋಯಿನ್ ಫೈನಲೈಸ್ ಆದ್ರ ಫೈನಲೈಸ್ ಆಗಿದ್ದಾರೆ, ಶೂಟಿಂಗ್ ಕೂಡ ನಡೀತಾ ಇದೆ ಅಂತ ಗಿಲ್ಲಿ ಓಪನ್ ಆಗಿ ಹೇಳ್ತಾ ಇದ್ದಾರೆ. ಹೌದು, ಹೀರೋಯಿನ್ ಮ್ಯಾಂಗ್ಳೂರ್ ಅವರು ಆಯ್ತಾ ಅಂತ ಯಾರು ಹೇಳ್ತಾರೆ, ಕಾವ್ಯ ಅವ್ರನ್ನ ಶೂಟಿಂಗ್ ಅಲ್ಲಿ ನೋಡಿದ್ರು ಅಂತಲ್ಲ ಅಂತ. ಇಲ್ಲ ಮ್ಯಾಂಗ್ಳೂರ್ ಮ್ಯಾಂಗ್ಳೂರ್ ಹೀರೋಯಿನ್ ಕಾವ್ಯ ಅಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಗಿಲ್ಲಿ ಅವರು. ನನಗೆ ಗೊತ್ತಿರೋ ಪ್ರಕಾರವಾಗಿ ಕಾವ್ಯ ಈ ಸಿನಿಮಾದಲ್ಲಿ ಹೀರೋಯಿನ್ನೇ ಅಲ್ಲ ಅನ್ನೋದನ್ನ ಗಿಲ್ಲಿ ಅವರು ಓಪನ್ ಆಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಮೊನ್ನೆ ನೋಡಿದ್ರೆ ಪಳಾರ್ ಸಿನಿಮಾದ ನಿರ್ದೇಶಕರು ಅವರು ಒಂಥರ ಕೇಳಿದ್ರು. ಇಲ್ಲಿ ಗಿಲ್ಲಿ ನೋಡಿದ್ರೆ ಖಂಡಿತವಾಗ್ಲೂ ಕಾವ್ಯ ಅಲ್ವೇ ಅಲ್ಲ ಅಂತ ಹೇಳ್ತಿದ್ದಾರೆ. ಕಾವ್ಯ ಅಲ್ವೇ ಅಲ್ಲ, ಮ್ಯಾಂಗ್ಳೂರಿನ ಹುಡುಗಿ ಅಂದ್ರೆ ಮ್ಯಾಂಗ್ಳೂರಿನ ಹುಡುಗಿ ಹೀರೋಯಿನ್. ಆಲ್ರೆಡಿ ಶೂಟಿಂಗ್ ಕೂಡ ನಡೀತಾ ಇದೆ, ಶೂಟಿಂಗ್ ನಡೆದಿದೆ, ಸ್ವಲ್ಪ ಶೂಟಿಂಗ್ ಕೂಡ ನಡೀತಿದೆ ಅವ್ರು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ ಗಿಲ್ಲಿ. ನೋ ಕಾವ್ಯ ಯಾವ್ದೇ ಕಾರಣಕ್ಕೂ ಹೀರೋಯಿನ್ ಅಲ್ಲ ಅನ್ನೋದನ್ನ ಗಿಲ್ಲಿ ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಬಟ್ ಇಲ್ಲಿ ಈ ನಿರ್ದೇಶಕರು ಏನಂತ ಹೇಳಿದ್ರು, ಇಲ್ಲ ನಾವು ಕಾವ್ಯ ಅವ್ರ ಹತ್ರ ಒಂದು ಮೀಟಿಂಗ್ ಮಾಡ್ಬೇಕು ಅಂತಿದೀವಿ ಹಾಗೆ ಹೀಗೆ ಅಂತೆಲ್ಲ ಹೇಳೋದು. ಬಟ್ ಇಲ್ಲಿ ಯಾವ್ದನ್ನ ನಂಬೋದು, ಇಲ್ಲಿ ಗಿಲ್ಲಿ ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಯಾವುದೇ ಓಪ್ ಇಲ್ಲ. ಕಾವ್ಯ ಪಳಾರ್ ಸಿನಿಮಾದಲ್ಲಿ ಹೀರೋಯಿನ್ ಆಗಿರಕ್ಕೆ ಯಾವುದೇ ಓಪ್ ಇಲ್ಲ. ಇಲ್ಲಿ ಏನ್ ಗೊತ್ತಾ, ಗಿಲ್ಲಿನೂ ಕೂಡ ಬ್ಲೇಮ್ ಮಾಡಂಗಿಲ್ಲ. ಗಿಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ನಮಗೆ ಅರ್ಥ ಆಗಿದ್ದೆ ಏನ್ ಗೊತ್ತಾ, ನಾನು ತುಂಬಾ ಹಿಂದೆನೆ ಒಂದು ವಿಡಿಯೋ ಹಾಕಿದೆ, ಮ್ಯಾಂಗ್ಳೂರ್ದು ಹುಡುಗಿ ಅಂತೆ ಪಳಾರ್ ಸಿನಿಮಾಗೆ ಹೀರೋಯಿನ್ ಅಂತ ಹೇಳಿ. ಬಟ್ ಯಾವಾಗ ನಿರ್ದೇಶಕರು ಕಾವ್ಯ ಅವರ ಹೆಸರು ತೆಗೆದ್ರು ಮತ್ತೆ ಟ್ರೆಂಡ್ ಆಯ್ತು. ಪಳಾರ್ ಸಿನಿಮಾದಲ್ಲಿ ಕಾವ್ಯ ಹೀರೋಯಿನ್ ಇರ್ಬೋದೇನೋ ಅಂತ ಮತ್ತೆ ಟ್ರೆಂಡ್ ಆಯ್ತು. ಬಟ್ ಈಗ ಸ್ವತಃ ಖುದ್ದಾಗಿ ಗಿಲ್ಲಿ ಅವರೇ ಒಂದು ಕ್ಲಿಯರಿಟಿ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ಯಾವ್ದೇ ಕಾರಣಕ್ಕೂ ಕಾವ್ಯ ಹೀರೋಯಿನ್ ಅಲ್ಲ, ಹೀರೋಯಿನ್ ಬಂದ್ಬಿಟ್ಟು ಮ್ಯಾಂಗ್ಳೂರ್ ಹುಡುಗಿ, ಆಲ್ರೆಡಿ ಶೂಟಿಂಗ್ ನಡೀತಾ ಇದೆ, ನೀವೇನೋ ಆಸೆ ಇಟ್ಕೋಬೇಡಿ ಅನ್ನೋ ರೀತಿ. ಸರಿಯಾ? ಇಲ್ಲಿ ಒಂಥರ ಫ್ಯಾನ್ಸ್ಗೆ ನೋವಾಗ್ತಾ ಇದೆ, ಬೇಜಾರಾಗ್ತಾ ಇದೆ. ಪಾಪ ಅವರು ಏನ್ ಗೊತ್ತಾ, ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದಾರೆ. ಬೆಟ್ಟದಷ್ಟು ಅಂತಂದ್ರೆ ಅವ್ರ ಆಸೆನ ನಾವು ಇಲ್ಲ ಅನ್ನಕ್ಕೂ ಆಗಲ್ಲ. ಅಲ್ಲ, ಈಗ ಫ್ಯಾನ್ಸ್ಗಳಿಗೆ ಏನು ಅಂತಂದ್ರೆ ಅಟ್ಲೀಸ್ಟ್ ಅವ್ರು ಏನ್ ಕೇಳ್ತಾ ಇದಾರೆ, ಪಳಾರ್ ಸಿನಿಮಾದಲ್ಲಿ ಸೆಕೆಂಡ್ ಹೀರೋಯಿನ್ ಆದ್ರೂ ಪರವಾಗಿಲ್ಲ ಕಾವ್ಯ ಇರ್ಬೇಕು ಅನ್ನೋದನ್ನ ಕೇಳ್ತಾ ಇದ್ದಾರೆ. ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ. ಇಲ್ಲಿ ಬೇರೆ ಯಾರಾದ್ರೂ ಹೇಳಿದಿದ್ರೆ ನಾನು ಕೂಡ ನಂಬ್ತಾ ಇರ್ಲಿಲ್ಲ, ಬಿಡು ಏನೋ ಹೇಳಿದ್ರೆ ಅಂತ. ಬಟ್ ಖುದ್ದಾಗಿ ಗಿಲ್ಲಿನೇ ಹೇಳಿರೋದ್ರಿಂದ ನಮಗೆ ಎರಡನೇ ಮಾತೇ ಇಲ್ಲ. ನಾವು ಗಿಲ್ಲಿನೇ ಹೇಳಿರೋದ್ರಿಂದ ನಾವ್ ಹೆಂಗೆ ಹೇಳೋದು, ಇಲ್ಲಪ್ಪ ಕಾವ್ಯನೇ ಹೀರೋಯಿನ್ ಅಂತ. ಇಲ್ಲಿ ಹೀರೋ ಆಗಿರುವಂತ ಗಿಲ್ಲಿನೇ ಕನ್ಫರ್ಮೇಶನ್ ಕೊಡ್ತಾ ಇದಾರಲ್ಲ, ಇಲ್ಲ ಆಯ್ತಾ ಕಾವ್ಯ ಹೀರೋಯಿನ್ ಅಲ್ಲ ಅಂತ. ನಾವು ಗಿಲ್ಲಿನೇ ಹೇಳಿರೋದ್ರಿಂದ ಇದ್ರ ಬಗ್ಗೆ ಏನು ಹೇಳಕ್ಕಾಗಲ್ಲ. ಒಂಥರ ಫ್ಯಾನ್ಸಿಗೆ ಹಾರ್ಟ್ ಬ್ರೇಕ್ ಆದಂಗಾಗಿದೆ. ಇಲ್ಲಿ ನಾನು ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಎಲ್ಲ ಫ್ಯಾನ್ಸ್ಗಳಿಗೂ, ಒಂದು ಸಿನಿಮಾ ಹೀರೋ ಕೈಯಲ್ಲಿರಲ್ಲ. ಇದು ನಾನು ದಯವಿಟ್ಟು ತಿಳ್ಕೋಬೇಕು ಎಲ್ಲರೂ. ಒಂದು ಸಿನಿಮಾ ಹೀರೋ ಕೈಯಲ್ಲಿ ಇರಲ್ಲ. ಒಂದು ಸಿನಿಮಾ ಇರೋದೇ ಪ್ರೊಡ್ಯೂಸರ್ ಮತ್ತು ನಿರ್ದೇಶಕರ ಕೈಯಲ್ಲಿ ಈ ಸಿನಿಮಾ ಇರುತ್ತೆ. ಗಿಲ್ಲಿ ಅವರು ಹೀರೋ ಆಗಿ ಆಕ್ಟ್ ಮಾಡ್ಬೋದಷ್ಟೇ, ಬಟ್ ಒಂದು ಹೀರೋಯಿನ್ ನ ಸೆಲೆಕ್ಟ್ ಮಾಡುವಂತಹ ಆಯ್ತಾ ಒಂದು ಎಂತ ಹೇಳ್ತಾರಲ್ವಾ, ರೆಸ್ಪಾನ್ಸಿಬಿಲಿಟಿ, ಕೆಪಾಸಿಟಿ ಎಲ್ಲವೂ ಕೂಡ ಒಬ್ಬ ನಿರ್ದೇಶಕರಿಗೆ, ಒಬ್ಬರು ಪ್ರೊಡ್ಯೂಸರಿಗೆ ಇರುತ್ತೆ. ನನ್ನ ಪ್ರಕಾರವಾಗಿ ಅವ್ರು ಫಸ್ಟೇ ಆ ಹೀರೋಯಿನ್ ನ ಬುಕ್ ಮಾಡಿದ್ರು ಅಂತ ಕಾಣ್ತಾ ಇದೆ. ಯಾಕೆಂದ್ರೆ ಪಳಾರ್ ಸಿನಿಮಾದ ನಿರ್ದೇಶಕರು ಒಂದ್ ಮಾತು ಹೇಳಿದ್ದಾರೆ, ನನ್ ಜ್ಞಾಪನ ಇದೆ ಆ ಶೂಟಿಂಗ್ ಟೈಮ್ ಅಲ್ಲಿ. ಅಂದ್ರೆ ಗಿಲ್ಲಿ ಬಿಗ್ ಬಾಸ್ ಮನೇಲಿ ಇರೋತ್ತಿಗೆನೆ ಅವರು ಈ ಪ್ರಾಜೆಕ್ಟಿನ ಪ್ರಿಪ್ರೇಷನ್ ಅನ್ನ ಮಾಡಿದ್ರಂತೆ. ಹಾಗಾಗಿ ನನ್ನ ಪ್ರಕಾರವಾಗಿ ಪಳಾರ್ ಸಿನಿಮಾದ ನಿರ್ದೇಶಕರೇ ಹೇಳೋ ರೀತಿ, ಪಳಾರ್ ಸಿನಿಮಾದ ಏನು ಒಂದು ನಿರ್ದೇಶನ ಒತ್ತಂತಹ ನಮ್ಮ ನಿರ್ದೇಶಕರು ಅವರು ಗಿಲ್ಲಿ ಬಿಗ್ ಬಾಸ್ ಮನೇಲಿ ಇರತ್ತಿಗೆನೆ
ಇಲ್ಲಿ ಕಲಾವಿದರನ್ನ ಬುಕ್ ಮಾಡ್ಕೊಂಡಿದ್ರು, ಅಂದ್ರೆ ಹೀರೋಯಿನ್ ಇರ್ಬೋದು, ಸಹ ಕಲಾವಿದ್ರು ಇರ್ಬೋದು, ಎಲ್ಲರನ್ನು ಬುಕ್ ಮಾಡ್ಕೊಂಡು ಅವರ ಒಂದು ಕಾಲ್ ಶೀಟ್ ಅಂದ್ರೆ ಅವರ ಡೇಟ್ ನ ಫಿಕ್ಸ್ ಮಾಡ್ಕೊಂಡಿದ್ರು ಅಂತ ನನ್ಗೆ ಗೊತ್ತಾಗ್ತಾ ಇದೆ. ಹಾಗಾಗಿನೇ ಗಿಲ್ಲಿ ಬಂದ ತಕ್ಷಣ ಸಿನಿಮಾ ಮಾಡ್ಬೇಕು ಅಂತ ಅವ್ರು ನಿಂತಿರೋದು. ನನಗನ್ಸೋ ಪ್ರಕಾರವಾಗಿ ಗಿಲ್ಲಿ ಬಿಗ್ ಬಾಸ್ ಅಲ್ಲಿ ಇರತ್ತಿಗೇನೆ ಈ ಪಳಾರ್ ಸಿನಿಮಾದ ಎಲ್ಲಾ ಕೆಲಸಗಳನ್ನ ನಿರ್ದೇಶಕರು ಆಲ್ರೆಡಿ ಮಾಡಿದ್ರು. ಅಂದ್ರೆ ಹೀರೋಯಿನ್ ಸೆಲೆಕ್ಷನ್, ಅದೇ ರೀತಿ ಸಹ ಕಲಾವಿದರ ಸೆಲೆಕ್ಷನ್, ಅದೇ ರೀತಿ ಲೊಕೇಶನ್, ಎಲ್ಲೆಲ್ಲಿ ಸಿನಿಮಾನ ನಾವು ಶೂಟ್ ಮಾಡ್ಬೇಕನ್ನೋ ಲೊಕೇಶನ್ ಅವರೆಲ್ಲ ಡಿಸೈಡ್ ಮಾಡಿ ಇಟ್ಕೊಂಡಿದ್ರು ಅಂತ ಕಾಣುತ್ತೆ. ಈಗ ಅದನ್ನ ಅವ್ರು ಏನ್ ಗೊತ್ತಾ ಸಿನಿಮಾನ ಮಾಡ್ತಾ ಇದ್ದಾರೆ. ಆಲ್ರೆಡಿ ಎಲ್ಲ ಬುಕ್ ಆಗಿತ್ತು ಅಂತ ಕಾಣುತ್ತೆ. ಹಾಗಾಗೇನೆ ಆ ಮಂಗಳೂರಿಯನ್ ಹುಡುಗಿ ಯಾರಿದ್ದಾರೆ ಅವರು ಪಳಾರ್ ಸಿನಿಮಾ ಹೀರೋಯಿನ್ ಆಗಿರ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಯಾಕೆಂದ್ರೆ ಇದು ನಾನ್ ಹೇಳ್ತಿರೋದಲ್ಲ, ನಿರ್ದೇಶಕರೇ ಒಂದ್ ಕಡೆ ಹೇಳಿದ್ದಾರೆ. ಅಂದ್ರೆ ಗಿಲ್ಲಿ ಬಿಗ್ ಬಾಸ್ ಅಲ್ಲಿ ಇರತ್ತಿಗೇನೆ ಗಿಲ್ಲಿ ಇಟ್ಕೊಂಡು ಸಿನಿಮಾ ಮಾಡ್ಬೇಕು ಅಂತ ನಾನು ಕತೆ ರೆಡಿ ಮಾಡಿದ್ದೆ ಅಂತ. ಅಂದ್ರೆ ಅವ್ರು ಕತೆ ರೆಡಿ ಮಾಡಿದವರು ಖಂಡಿತವಾಗ್ಲೂ ಹೀರೋಯಿನ್ ಅನ್ನ ಆಯ್ತಾ ಅವ್ರು ಬುಕ್ ಮಾಡಿರ್ತಾರೆ. ಅಂದ್ರೆ ಅವರ ಒಂದು ಟೈಮಿಂಗ್, ಒಂದು ಕಾಲ್ ಶೀಟ್ ತಗೊಂಡಿರ್ತಾರೆ ಅನ್ನೋದು ಗೊತ್ತು ನಮಗೆ. ಯಾಕೆಂದ್ರೆ ಅವ್ರಿಗೆ ಯಾರು ಅನ್ಸಿರುತ್ತೆ ಅವಾಗ ಆ ಟೈಮಲ್ಲಿ ತಗೊಂಡಿರ್ತಾರೆ. ಹಾಗಾಗೇನೆ ಗಿಲ್ಲಿಯವರ ಸಿನಿಮಾ ಏನ್ ಪಳಾರ್ ಸಿನಿಮಾ ಇದೆ, ಇದು ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಇರ್ಬೇಕಾದ್ರೆ ಡಿಸೈಡ್ ಆಗಿರೋ ಸಿನಿಮಾ ಆಗಿರೋದ್ರಿಂದ ಹೀರೋಯಿನ್ ಆಯ್ತಾ ಮ್ಯಾಂಗ್ಳೂರ್ ಹುಡುಗಿ ಆಗಿರೋದಕ್ಕೆ ಸಾಧ್ಯ ಇದೆ, ಕಾವ್ಯ ಆಗಿಲ್ಲ. ಸೋ ಸಾರಿ. ನಾವು ಕೂಡ ಕೆಲವೊಮ್ಮೆ ಕಾವ್ಯ ಇರ್ಬೋದೇನೋ ಅಂತಾನು ಹೇಳಿದೀವಿ. ಯಾಕೆಂದ್ರೆ ನಿರ್ದೇಶಕರ ಮಾತು ಬೇರೆ ತರ ಇತ್ತು. ಬಟ್ ಇಲ್ಲಿ ಗಿಲ್ಲಿ ಅವರ ಮಾತು ಬಂದ್ಬಿಟ್ಟು ಕ್ಲಿಯರ್ ಆಗಿ ಹೇಳ್ತಾ ಇದಾರೆ ಅವರು, ಇಲ್ಲ ಕಾವ್ಯ ಈ ಸಿನಿಮಾದ ಹೀರೋಯಿನ್ ಅಲ್ಲ ಅಂತೇಳಿ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನಿಜವಾಗ್ಲೂ ಕೂಡ ಆಯ್ತಾ ತುಂಬಾ ಹೋಪ್ಸ್ ಇಟ್ಕೊಂಡಿದ್ ಯಾರು ಅಂತಂದ್ರೆ ಫ್ಯಾನ್ಸ್ಗಳು. ಪಾಪ ಅವ್ರದ್ದನ್ನು ನಾನ್ ತಪ್ಪು ಅಂತ ಹೇಳಲ್ಲ, ಅವ್ರಿಗೊಂದ್ ಏನೋ ಒಂದು ಆಸೆ. ಯಾಕೆಂದ್ರೆ ಮೊನ್ನೆ ಮಳವಳ್ಳಿಲಿ ಒಂದ್ ಏನು ಜ್ಯುವೆಲರಿ ಶಾಪ್ ಓಪನ್ ಆಯ್ತು, ಅಪ್ಪ ದೇವ್ರೆ ಅದನ್ನ ಸೇರಿದ ಜನ ಜಾತ್ರೆ ತರ ಬರೀ ಫ್ಯಾನ್ಸ್ಗಳೇ. ಅಂದ್ರೆ ಅವ್ರು ಸೆಲೆಬ್ರೇಟ್ ಮಾಡಕ್ ರೆಡಿ ಇದ್ರು. ಅಂದ್ರೆ ಗಿಲ್ಲಿ ಕಾವ್ಯ ಸಿನಿಮಾ ಏನಾದ್ರು ಮಾಡಿದ್ರೆ ಎಲ್ಲ ಥಿಯೇಟರ್ಗಳಲ್ಲಿ ನಿಜವಾಗ್ಲೂ ಕಟ್ಔಟ್ನೇ ಕಟ್ಟಿರೋರು. ಗಿಲ್ಲಿ ಕಾವ್ಯದು ಕಟ್ಔಟ್ ಕಟ್ಟಿ ಹಾಲಭಿಷೇಕ ಮಾಡಿರೋರು. ಫುಲ್ಲು ಮಂಡ್ಯ ಸುತ್ತಮುತ್ತ ಊರುಗಳಲ್ಲಿ ಯಾವ್ಯಾವೆಲ್ಲ ಇದಿದಾವೆ ಥಿಯೇಟರ್ಗಳು, ಎಲ್ಲಾ ಕಡೆ ಕಟ್ಔಟ್ ಕಟ್ಟಿರೋದು ಗಿಲ್ಲಿ ಕಾವ್ಯದು. ನಿಮ್ಗೆ ಗೊತ್ತು, ಬಿಗ್ ಬಾಸ್ ಹೌಸ್ ಮುಂದೆನೆ ಕಟ್ಔಟ್ ಕಟ್ತಾರು. ಬಿಗ್ ಬಾಸ್ ಏನು ಬಿಗ್ ಬಾಸ್ ಶೋ ನಡೀತಿದ್ದಂತಹ ಬಿಗ್ ಬಾಸ್ ಇಂದು ಹೌಸ್ ಇದೆಯಲ್ಲ, ಅದ್ರ ಮುಂದೆನೆ ಒಂದ್ 5-6 ಕಿಲೋಮೀಟರ್ ಅವ್ರು ಕಟ್ಔಟ್ ಕಟ್ಟಿದ್ದಂತರು. ಇನ್ನು ಗಿಲ್ಲಿ ಕಾವ್ಯ ಸಿನಿಮಾ ಮಾಡಿದಿದ್ರೆ ಥಿಯೇಟರ್ ಮುಂದೆ ಕಟ್ಔಟ್ ಮೇಲೆ ಕಟ್ಔಟ್ ಕಟ್ಟಿದ್ರು. ಆ ಒಂದು ಆಸೆ ಇಟ್ಕೊಂಡಿದ್ರು ಅವ್ರು. ಯಾಕಂದ್ರೆ ನಾನು ಮೊನ್ನೆ ಮಳವಳ್ಳಿದು ಒಂದು ಏನು ಆ ಪ್ರೋಗ್ರಾಮ್ ನೋಡಿದ್ಮೇಲೆ, ಒಂದು ಜ್ಯುವೆಲರಿ ಶಾಪಿನ ಓಪನಿಂಗ್ ನೋಡಿದ್ಮೇಲೆ ನನ್ಗೆ ಒಂದೇ ಅನ್ಸಿದ್ದು, ಜೆನ್ಯೂನ್ ಫ್ಯಾನ್ಸ್ ಇದಾರೆ. ಜೆನ್ಯೂನ್ ಫ್ಯಾನ್ಸ್ ಅನ್ನೋದಕ್ಕಿಂತ ಪ್ರಾಣ ಕೊಡುವಂತ ಫ್ಯಾನ್ಸ್ ಇದಾರೆ ಗಿಲ್ಲಿ ಕಾವ್ಯಗೆ. ಹಾಗಾಗಿ ಅವ್ರಿಗೆ ಡಿಸಪಾಯಿಂಟ್ ಆಗಿದೆ. ಖಂಡಿತವಾಗ್ಲೂ ನಿಮ್ಮ ಡಿಸಪಾಯಿಂಟಿಗೆ ನಾನಂತೂ ಸಾರಿ ಅಂತಾನೆ ಹೇಳ್ತೀನಿ. ಯಾಕೆಂತಂದ್ರೆ ನಿಮ್ಮ ಪ್ರೀತಿ ಇದೆಯಲ್ಲ ಅದು ಜೆನ್ಯೂನ್ ಆಗಿದೆ. ಕಾವ್ಯ ಗಿಲ್ಲಿ ಮೇಲೆ ತುಂಬಾ ಜೆನ್ಯೂನ್ ಆಗಿದೆ. ನಾನು ಎಲ್ಲರಿಗೂ ಒಂದೇ ಒಂದು ಪ್ರಾಮಿಸ್ ಮಾಡ್ತೀನಿ, ಪಳಾರ್ ಸಿನಿಮಾ ಆಗ್ಲಿಲ್ಲ ಅಂದ್ರೆ ಬಿಡಿ, ಇನ್ನೊಂದು ಸಿನಿಮಾ ಇದೆ ಗಿಲ್ಲಿ ಐ ಲವ್ ಯು ಅಂತೇಳಿ. ಗಿಲ್ಲಿ ಐ ಲವ್ ಯು ಅನ್ನೋ ಸಿನಿಮಾದಲ್ಲಿ ನನ್ನ ಪ್ರಕಾರವಾಗಿ ಫಿಂಗರ್ ಕ್ರಾಸ್ ಕಾವ್ಯ ಹೀರೋನ್ ಆಗೋ ಸಾಧ್ಯತೆ ಇದ್ರೂ ಇರ್ಬೋದು, ಗೊತ್ತಿಲ್ಲ ನಮಗೆ. ಆಯ್ತಾ, ಓಕೆ, ಪಳಾರ್ ಸಿನಿಮಾಗ ಆಗ್ಲಿಲ್ದ್ರೇನಂತೆ, ಇನ್ನೊಂದು ಸಿನಿಮಾಗೆ ಖಂಡಿತವಾಗ್ಲೂ ಗಿಲ್ಲಿಗೆ ಕಾವ್ಯ ಹೀರೋಯಿನ್ ಆಗೇ ಆಗ್ತಾರೆ. ಬೇಜಾರ್ ಮಾಡ್ಕೋಬೇಡ್ರಿ. ಯಾಕೆಂತಂದ್ರೆ ಇದು ಗಾಳಿ ಸುದ್ದಿ ಅಲ್ಲ, ಗಿಲ್ಲಿ ಅವರೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ಇದ್ರ ಬಗ್ಗೆ ನಮಗೂ ಏನು ಮಾತಾಡಕ್ಕಿಲ್ಲ. ದಯವಿಟ್ಟು ವೆರಿ ಸಾರಿ. ಬಾಯ್ ಬಾಯ್.